ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಕನ್ಯಾಗೌಡವರೇ, ಅನಿಲ್ ಕುಮಾರ್ ನಾಯ್ಕ ಅವರೇ, ಅನ್ವೇಷ್ ಅವರೇ, ಎಸ್ ಟಿ ಮೋರ್ಚಾದ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಕೃಷ್ಣ ಕುಮಾರ್ ಅವರೇ, ಮಂಡಲ ಉತ್ತರ ಮಂಡಲ ಅಧ್ಯಕ್ಷರಾಗಿರ್ತಕ್ಕಂಥ ಸಾಗರೇಶ್ ನಾಯ್ಕ ಅವರೇ, ಮಾಯಕೊಂಡ ಮಂಡಲ ಅಧ್ಯಕ್ಷರಾಗಿರ್ತಕ್ಕಂಥ ಸಚಿನ್ ಅವರೇ, ಅವರತಕ್ಕಂಥ ಎಲ್ಲ ನನ್ನ ಆತ್ಮೀಯ ಬಂಧುಗಳಿದ್ದಾರೆ. ಈಗಾಗಲೇ ಪ್ರಸಾದ್ ನಾಯ್ಕ ಅವರು ಈ ವಿಷಯದ ಬಗ್ಗೆ ನಾವು ಯಾಕೆ ಪ್ರತಿಭಟನೆಯನ್ನು ಮಾಡ್ತಿದ್ದೇವೆ ಅನ್ನೋದ್ರ ಬಗ್ಗೆ ಭಾಳ ವಿವರವಾಗಿ ಹೇಳಿದರು. ಈ ರಾಜ್ಯ ಸರ್ಕಾರ ಯಾವ ರೀತಿ ಇದೆ ಅಂತಂದರೆ, ಕ್ಯಾಬಿನೆಟ್ ದರ್ಜೆಯ ಸಚಿವರಾಗಿರ್ತಕ್ಕಂಥ KN ರಾಜನ್ ಅವರು ಹನಿ ಟ್ರ್ಯಾಪ್ ನಡೀತಾ ಇದೆ ಅಂತಂದು ಸದನದಲ್ಲಿ ಹೇಳಿಕೆಯನ್ನು ಕೊಡ್ತಾರೆ. ಅದು ನಮ್ಮ ಒಬ್ಬನ ಮೇಲೆ ಅಲ್ಲ, ನನ್ನ ಮಗನ ಮೇಲೆ ಮತ್ತು ನನ್ನ ಮಕ್ಕಳ ಸೇರಿದಂತೆ 48 ಜನರ ಮೇಲೆ ಹನಿ ಟ್ರ್ಯಾಪ್ ನಡೀತಾ ಇದೆ, ಅದಕ್ಕೆ ಸಾಕ್ಷ್ಯಾಧಾರಗಳು ನನ್ನ ಬಳಿ ಇದೆ ಅಂತಂದು ನೇರವಾಗಿ ಸದನದಲ್ಲಿ ಹೇಳಿಕೆಯನ್ನು ಕೊಡ್ತಾರೆ. ಇದು ಬಹಳ ಗಂಭೀರವಾಗಿರ್ತಕ್ಕಂಥ ಪ್ರಶ್ನೆ. ಆಮೇಲೆ ಜೊತೆಗೆ ಇನ್ನೊಬ್ಬ ಪ್ರಮುಖ ಸಚಿವರಾಗಿರ್ತಕ್ಕಂಥ ಲೋಕೋಪಯೋಗಿ ಸಚಿವರಾಗಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಅವರು ಸದನದ ಹೊರಗೆ ಹೇಳಿಕೆ ಕೊಡ್ತಾರೆ. ಈ ತನಿಖೆ ನಡೆಸಿದರೆ ಯಾರೆಲ್ಲ ಸಿಗಾಗ್ತಾರೆ ಅನ್ನೋದು ಮುಂದಿನ ದಿನಗಳಲ್ಲಿ ಗೊತ್ತಾಗ್ತದೆ ಅನ್ನೋ ಒಂದು ಮಾತನ್ನ ಹೇಳ್ತಾರೆ. ಈ ಇಬ್ಬರು ಸಚಿವರು ಕೂಡ ಮುಖ್ಯಮಂತ್ರಿಗಳ ಆಪ್ತ ವರ್ಗದಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥವ್ರು. ಇಷ್ಟು ಆಪ್ತ ವರ್ಗದ ಸಚಿವರೇ ಸರ್ಕಾರದ ವಿರುದ್ಧ ಹೇಳಿಕೆಯನ್ನು ಕೊಟ್ಟಂಥ ಸಂದರ್ಭದಲ್ಲಿ ವಿರೋಧ ಪಕ್ಷದ ಸದಸ್ಯರುಗಳೆಲ್ಲರೂ ಕೂಡ ವಿಮರ್ಶಾತ್ಮಕ ರೀತಿಯಲ್ಲಿ ಪ್ರತಿಭಟನೆಯನ್ನು ಮಾಡ್ತಾರೆ, ಸದನದಲ್ಲಿ ವಿರೋಧವನ್ನು ವ್ಯಕ್ತಪಡಿಸ್ತಾರೆ. ಅದರ ಮೂಲಕ ಮುಖ್ಯಮಂತ್ರಿಯವರು ಹೇಳಿಕೆಯನ್ನು ಕೊಡಬೇಕು ಅನ್ನೋ ಅರ್ಥಕ್ಕೆ ಬೀಳ್ತಾರೆ. ಆದರೆ ಮುಖ್ಯಮಂತ್ರಿಯವರು ಈ ಪರಿಸ್ಥಿತಿಯ ವಸ್ತುಸ್ಥಿತಿಯ ಗಂಭೀರತೆಯನ್ನು ತೀವ್ರವಾಗಿ ಪರಿಗಣಿಸುತ್ತಿಲ್ಲ. ಅವರು ಮೌನಕ್ಕೆ ಜಾರಿ ಸದನದಿಂದ ಸದನದ ಅವಧಿಯನ್ನು ಮುಕ್ತಾಯ ಆಗುವವರೆಗೂ ಕೂಡ ಮೌನವಾಗಿದ್ದು ಹೊರಗಡೆ ಬರ್ತಾರೆ. ಇದು ಬಹಳ ನಾವೇ ಕರ್ನಾಟಕದಿಂದ ನಾಡಿನ ಜನತೆ ಬಹಳ ನೋವಿನಿಂದ ನೋಡ್ತಕ್ಕಂಥದ್ದು. ಮತ್ತು ಅದರ ಜೊತೆಗೆ ಏನು ಪ್ರತಿಭಟನೆ ಮಾಡಿರ್ತಕ್ಕಂಥ ಶಾಸಕರನ್ನ ಅಮಾನುಷಿಕವಾಗಿ 6 ತಿಂಗಳ ಕಾಲ ಸಸ್ಪೆಂಡ್ ಮಾಡ್ತಕ್ಕಂಥ ಒಂದು ಪ್ರಜಾಪ್ರಭುತ್ವ ವಿರೋಧಿ ಕೃತ್ಯವನ್ನು ಸಭಾಪತಿಗಳು ಮಾಡ್ತಾರೆ. ಅವರು 6 ತಿಂಗಳು ಅಂತಂದರೆ ಅಲ್ಲಿ ಲೋಕಲ್ MLA ಆಗಿರ್ತಂಥ ಸಂದರ್ಭದಲ್ಲಿ ಪುರಸಭೆ ಮತ್ತು ಮಹಾನಗರ ಪಾಲಿಕೆಯಾಗಿ ನಗರಸಭೆಯಾಗಿ ಎಲ್ಲಿಯೂ ಕೂಡ ಓಟ್ ಹಾಕಂಗಿಲ್ಲ. ಅಲ್ಲಿ ಅಂಥ ಕಂಡೀಷನ್ಗಳು ಕೂಡ ಸಭಾಪತಿಗಳು ಆಗ್ತಾರೆ. ಇವತ್ತರ ಒಂದು ಸರಳ ದಿನ ಪ್ರಜಾಪ್ರಭುತ್ವ ಕಬ್ಬಗೆ ಅಂತ ನಾನು ಈ ನಾವೆಲ್ಲಿ ಹಿಂದೆ ಪರಿಸ್ಥಿತಿ ಇತ್ತಲ್ಲ ಅಂಥ ಒಂದು ಪರಿಸ್ಥಿತಿ ಇವತ್ತು ನಾವು ರಾಜ್ಯದಲ್ಲಿ ನೋಡ್ತಾ ಇದ್ದೀವಿ. ಪ್ರಜಾಸತ್ತಾತ್ಮಕವಾದ ರೀತಿಯಲ್ಲಿ ಸರ್ಕಾರ ಹೋಗ್ತಾ ಇದೆ. ಹಂಗಾಗಿ ಭಾರತೀಯ ಜನತಾ ಪಾರ್ಟಿ ಇವತ್ತು ಬೀದಿಗೆ ಇಳಿದು ಪ್ರತಿಭಟನೆ ಮಾಡ್ತಕ್ಕಂಥ ಮಾತು ಕಾರ್ಯವನ್ನು ಮಾಡ್ತಾ ಇದೆ. ಕಾರ್ಯಕರ್ತರು ಎಲ್ಲರೂ ಕೂಡ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದಾರೆ. ನಾವು ರಾಜ್ಯಪಾಲರಿಗೆ ವಿನಂತಿ ಮಾಡ್ತೀವಿ, ಏನು ಜಿಲ್ಲಾಧಿಕಾರಿಗಳ ಮುಖಾಂತರ ಈ ಸರ್ಕಾರ ತಕ್ಷಣ ಹೊರಡಬೇಕು, ಈ ಸರ್ಕಾರವನ್ನು ವಜಾ ಮಾಡಬೇಕು ಅನ್ನೋದು ನಾವು ಒತ್ತಾಯವನ್ನು ಮಾಡ್ತಾ ನನಗೆ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಂಡಿರ್ತಕ್ಕಂಥ ಎಲ್ಲರಿಗೂ